ವಾಹಿನಿಯ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 16 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ನಮ್ ಜೊತೆಗೆ ಸಾಮಾಜಿಕ ಹೋರಾಟಗಾರ ಜೊತೆಗೆ ಆಟೆ ಕಾರ್ಯಕರ್ತರಾದಂತಹ ಶರೀಫ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ನಾವು ಕಳೆದ ಸಂಚಿಕೆಗಳಲ್ಲಿ ಒಂದಷ್ಟು ತನ್ವೀರ್ ಸೇಠ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಅದಕ್ಕೂ ಹಿಂದಿನ ಸಂಚಿಕೆಗಳಲ್ಲಿ ನಾವು ಬೇರೆ ಬೇರೆ ಖಾತೆಗಳು ಮೂರ್ ಖಾತೆಗಳಾಗಿದೆ, ಅಂಜುಮನೆ ಇತಿಹಾದ ಬಗ್ಗೆ. ಸೊ ಅದ್ರಲ್ಲಿ ಹೆಂಗೆ ಅಂದ್ರೆ 3 ಬಾರಿ ಖಾತೆ ಮಾಡಿದ್ದಾರೆ ಅನ್ನೋದೇ ಇಲ್ಲಿ ಎಲ್ಲಾ ಜನಗಳಿಗೂ ಒಂದು ಪ್ರಶ್ನೆ ಆಗ್ತಾ ಇರೋದು. ಯಾಕೆಂತಂದ್ರೆ ನಾವು ಮಾಡಿದಂತ ಸಂಚಿಕೆಗಳು ಜನಗಳು ನೋಡಿ 3 ಖಾತೆ ಹೇಗ್ ಸಾಧ್ಯ ಅಂತ ಚರ್ಚೆಗಳಾಗ್ತಾ ಇದೆ. ಸರ್, ಇದ್ರ ಬಗ್ಗೆ ಈಗ ಮುಂದುವರೆದಾಗ ಹೇಗೆ ಸರ್? ಮೇಡಮ್, ಅಲ್ಹಮ್ದುಲಿಲ್ಲಾ, ನಿಮ್ ಕ್ವಶನ್ಗೆ ಹೇಳೋದು ಮುಂಚೆ ಇನ್ನೊಂದ್ಸಲಿ ನಾನು ಹೋದ್ಸಲಿನೂ ಹೇಳಿದ್ದೆ ಈ ನಿಮ್ಮ ಇದ್ರಲ್ಲಿ ಪ್ಲಾಟ್ಫಾರ್ಮ್ಗೆ. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಧನ್ಯವಾದ ಹೇಳ್ತೀನಿ ನಿಮ್ಮ ಆಡಿಯನ್ಸ್ಗೆ. ಬಿಕಾಸ್ ನಾನು ಕನ್ನಡ ಸರಿಯಾಗಿ ಐ ಆಮ್ ನಾಟ್ ಸೋ ಗುಡ್ ಇನ್ ಕನ್ನಡ. ಸೊ ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೂ ಎಲ್ಲರೂ ನನ್ನ ಪರವಾಗಿ ಎಲ್ಲ ಅರ್ಥ ಮಾಡ್ಕೊಳ್ತಾವ್ರೆ. ವಾಟ್ ಆರ್ ಮೈ ಇಶ್ಯೂಸ್, ಏನ್ ಹೇಳಕ್ ಹೋಗ್ತಾ ಇದ್ದೀನಿ, ಏನ್ ಹೇಳ್ತಾ ಇದ್ದೀನಿ ಅಂತ ಬಹಳ ಕಡೆಯಿಂದ ಒಳ್ಳೆ ಫೀಡ್ಬ್ಯಾಕ್ ಇದೆ. ಜನಕ್ಕೆ ಹೋಗಿ ಎಲ್ಲ ಇಶ್ಯೂಸ್ ಏನೋ ಮುಟ್ತಾ ಇದೆ. ಸೊ ಅದರಿಂದ ನನ್ಗೆ ಫೀಡ್ಬ್ಯಾಕ್ ಬರ್ತಾ ಇರೋದ್ರಿಂದ ನನ್ಗೂ ಒಂದು ಕಾನ್ಫಿಡೆನ್ಸ್ ಗ್ರೋ ಆಗ್ತಾ ಇದೆ. ಬಿಕಾಸ್ ಇಟ್ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್. ಇದು ಯಾರ್ದು ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ, ಯಾರಿಗೂ ಡಿಫೇಮ್ ಮಾಡೋದು ಕ್ವಶನ್ ಇಲ್ಲ. ಅದರಿಂದ ಎಲ್ಲ ಆಡಿಯನ್ಸ್ಗೆ, ನಿಮ್ಮ ಆಡಿಯನ್ಸ್ಗೆ, ನನ್ಗೆ ನೋಡ್ಕೊಂಡು ಹೋಗೋರಿಗೆ ಇನ್ನೊಂದ್ಸಲಿ ನಾನು ಕ್ಷಮೆನೂ ಕೇಳ್ಕೊಂತೀನಿ. ನಾನು ಕನ್ನಡ ಮಾತಾಡ್ತಿರೋದು ಸ್ವಲ್ಪ ಸರಿ ಇಲ್ಲ ಅಂತ ಕ್ಷಮೆನೂ ಕೇಳ್ಕೊಂತೀನಿ. ಅಂದ್ರೆ ಒಂದು ಥ್ಯಾಂಕ್ಸು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದು ಏನಿದೆ ಅಂದ್ರೆ, ಇವಾಗ ನೀವು ಹೇಳ್ತಾ ಇರೋದು ಕ್ವಶನ್ಗೆ ಅಲ್ಹಮ್ದುಲಿಲ್ಲಾ ಸುಮಾರು ಮೈಸೂರಿಗೆಲ್ಲ ಮುಗ್ಬಿಟ್ಟಿದೆ. ಮೈಸೂರಿಂದ ಒಳ್ಳೆ ಗುಡ್ ರೆಸ್ಪಾನ್ಸು ಇದೆ ನನಗೆ. ಹೆಂಗ್ ಆಯ್ತು ಅಲ್ಲಿ, ಏನಾಯ್ತು ಅಲ್ಲಿ, ಹೆಂಗ್ ಇದು 3 ಖಾತೆ ಆಯ್ತು ಅಂತ ಹೇಳಕ್ ಶುರು ಮಾಡವ್ರೆ. ಈ 3 ಖಾತೆದು ಇನ್ನ ನಾನು ವಿಷಯ ಡೀಟೇಲ್ಸ್ ಆಗಿ ತಿಳಿಸಿದೀನಿ. ಇನ್ನ ಸುಮಾರು ಡೀಟೇಲ್ಸ್ ಆಗಿ ಇದೆ. ಅಂದ್ರೆ 3 ಖಾತೆ ಆಗಕ್ಕೆ ನನ್ಗೆ ಹೇಳೋಕೆ ಒಂದ್ ಏನ್ ಇಷ್ಟ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಕಾನ್ಫಿಡೆನ್ಸ್ ಬರ್ತದೆ ನೋಡಿ ಇವ್ರಿಗೆ, ಯಾವ ಅಕ್ರಮದಿಂದ ಇವ್ರು ಮಾಡಕ್ ಹೋಗ್ತಾರೆ ಅಂತ ಅದ್ ಹೇಳಕ್ಕೆ ನಾನು ಇಷ್ಟ ಪಡ್ತೀನಿ. ಇದೆಲ್ಲ ಕ್ರೊನಾಲಜಿ. ಇದು ನಾನು ಯಾರಿಗೂ ಬ್ಲೇಮ್ ಮಾಡಕ್ ಹೋಗಲ್ಲ. ಇಷ್ಟ ಪಡ್ಕೊಂಡು ಇವ್ರು ಹಿಂಗ್ ಮಾಡವ್ರೆ, ಅವ್ನ್ ಮಾಡವ್ರೆ ಅಂತ ಹೇಳಕ್ ಹೋಗಲ್ಲ. ಬಿಕಾಸ್ ಐ ಆಮ್ ನಾಟ್ ದಿ ಅಲ್ಟಿಮೇಟ್ ಅಥಾರಿಟಿ. ಲೆಟ್ ದಿ ಅಥಾರಿಟೀಸ್ ಡಿಸೈಡ್ ಯಾರ ಪರವಾಗಿ, ಏನ್ ಪರವಾಗಿ, ಯಾಕೆ ಮಾಡವ್ರೆ, ಯಾತಿಕ್ ಮಾಡವ್ರೆ ಅಂತ. ಬಟ್ ಕ್ರೊನಾಲಜಿನಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಾನು ಒಂದ್ ಸ್ವಲ್ಪ ಯಾರ್ಯಾರು ಇದ್ದಾರೆ, ಆಮೇಲೆ ಯಾಕೆ ಮಾಡವ್ರೆ, ನಾನ್ ಸ್ವಲ್ಪ ಇದ್ ಹೇಳಕ್ಕೆ ಬಯಸ್ಪಡ್ತೀನಿ. ಸೊ ಈ ಅಂಜುಮನೆ ಇತಿಹಾದ ಇಸ್ಲಾಂ ನಲ್ಲಿ ಕಮಿಟಿನಲ್ಲಿ 15 ವರ್ಷದಿಂದ ಎಲೆಕ್ಷನ್ಸ್ ಆಗಲ್ಲ. ಸುಮಾರು 15 ವರ್ಷದಿಂದ. ದಟ್ ಮೀನ್ಸ್ ಲೆಕ್ಕ ಹಾಕೊಳ್ಳಿ ಮೇಡಮ್, 2024 15 ಅಂತ ಹೇಳಿದ್ರೆ 2010 ನಿಂದ. ಕರೆಕ್ಟ್ ಮೇಡಮ್? 2010 ನಿಂದ. ಇವಾಗ ಇಂಟ್ರೆಸ್ಟಿಂಗ್ ನೋಟ್ ಏನಿದೆ ಅಂತ ಹೇಳಿದ್ರೆ, 13ನಲ್ಲಿ ಇವರು ಅಂಜುಮನೆ ಇತ್ತೆಹಾದೆ ಇಸ್ಲಾಮು ಯಾವುದೋ ಒಂದು ಮಾಹಿತಿ ಕೊಡಕ್ಕೆ ಹೋಗಿ ಒಂದು ಇಶ್ಯೂನಲ್ಲಿ ಏನ್ ಮಾಡ್ತಾರೆ, ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಓಹಾಫ್ಗೆ 13ನಲ್ಲಿ ನಮ್ ಸ್ವಂತ ಇನ್ಸ್ಟಿಟ್ಯೂಷನ್, ಇದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿರ್ತಾರೆ. ನಾನು ಮುಂಚೆನೂ ಹೇಳಿದೆ. ಕರೆಕ್ಟ್ ಮೇಡಮ್? 13ನಲ್ಲಿ ನೀವು ಯಾವ ಧೈರ್ಯ ಮೇಲೆ ನಾನು ಕೇಳೋದು, ಬಿಕಾಸ್ ಇಟ್ ಈಸ್ ರಿಜಿಸ್ಟರ್ಡ್ ಅಂಡರ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ, ನೋಟಿಫಿಕೇಶನ್ ಗೆಜೆಟ್ ಆಗಿದೆ. ಅಲ್ಲಿಗೂ ನೀವು ಹೋಗಿ 13ನಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಓಹಾಫ್ಗೆ, ಕರ್ನಾಟಕ ಮಾಹಿತಿ ಆಯೋಗಕ್ಕೆ, ಇನ್ಫಾರ್ಮೇಶನ್ ಕಮಿಷನ್ಗೆ ನೀವೇನ್ ಮಾಡ್ತೀರಿ? ನಮ್ಮ ಸಂಸ್ಥೆಯು ಖಾಸಗಿ ಸಂಸ್ಥೆಯಾಗಿರುವುದರಿಂದ. ಯಾರು ಮೇಡಮ್ ಇವರು? ಅಂಜುಮನೆ ಇಸ್ಲಾಂ. ಇವ್ರದ್ದು ಧೈರ್ಯ ನೋಡಿ ಹೆಂಗ್ ತುಂಬಿಕೊಳ್ತಾ ಇದೆ ಅಂತ ನಾನು ಅದ್ ಕೇಳೋದು. ಇದ್ ಬರೀಬೇಕು ಅಂದ್ರೆ ನಾಟ್ ಇವನ್ ಒನ್ ಇಸ್ ಬಿಹೈಂಡ್ ದಿಸ್. ವಿ ಹ್ಯಾವ್ ಟು ಇಮ್ಯಾಜಿನ್ ದಿಸ್. ಸ್ವಲ್ಪ ನಾವು ಸ್ವಲ್ಪ ಇದಕ್ಕೆ ಸೀರಿಯಸ್ ಇಂದ ನಾವು ಗಮನ ಮಾಡಬೇಕಾಗಿರ್ತದೆ. ಯಾರೋ ಒಬ್ರು ಅಂತ ಮಾಡಕ್ ಹೋಗಲ್ಲ. ಆಗಲ್ಲ ಇದೆಲ್ಲ ಎಲ್ಲ. ಮೇಡಮ್, ನನ್ನ ಮೊನ್ನೆ ಒಂದು ಉದಾಹರಣೆ ಕೊಟ್ಟಿದೆ. ನಾನ್ ಕಲ್ತನ ಮಾಡಕ್ ಹೋಗ್ಬೇಕು ಅಂತ ಹೇಳಿದ್ರೆ, ಒಂದು ಉದಾಹರಣೆ, ಎಲ್ಲೋ ರಾತ್ರಿ ಹೊತ್ತು ಕಲ್ತನ ಮಾಡಕ್ ಹೋಗ್ತೀನಿ ಅಂತ ಹೇಳಿದ್ರೆ, ಸಮ್ವನ್ ವಿಲ್ ಬಿ ಬ್ಯಾಕಿಂಗ್ ಮೀ ಅಪ್. ಯಾರ್ಯಾರೋ ಇರ್ತಾರೆ ಅಲ್ಲಿ ಹಿಂದ್ಗಡೆ ಸಪೋರ್ಟ್ಗೆ. ಆವಾಗ್ಲೇನೆ ಕಲ್ತನ ಮಾಡಕ್ಕೆ ಸುಲಭ ಆಗೋದು.
ದಾರಿ ತೋರ್ಸಕ್ ಇರ್ತಾರೆ ಇರ್ತಾರೆ. ಬರೀ ದಾರಿ ನೋಡೋರು ಮಾತ್ರ ನಾವುಗಳು ಇರ್ತೀವಿ. ದಾರಿ ತಪ್ಪದ್ದು ಮಗ ನಾನು ಆಗಲ್ಲ, ಒಬ್ನೇ ಆಗಲ್ಲ. ಇದೆಲ್ಲ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಹಂಗಿದ್ದು ಇದೆಲ್ಲ ಹೋದ್ರೇನ ಒಂದು ಇಶ್ಯೂಗೆ ಹೋಗೋದು. ಸ್ವಲ್ಪ ಸೀರಿಯಸ್ ಆಗಿ ಕೇಳಿ ಮೇಡಮ್, ಇದೆಲ್ಲ ಹಿಂಗೆ ನಡೆಯೋದು. ಬಿಕಾಸ್ ಏನು ಇದು ಮಾಮೂಲಿ ಪೇಪರ್ ಇಲ್ಲ. ಈ ಪೇಪರ್ ಅನ್ನು ಯಾರು ಸೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಮೇಡಮ್, ಕಾರ್ಯದರ್ಶಿ ಮೀನ್ಸ್ ಸೆಕ್ರೆಟರಿ. ಯಾರು ಸೆಕ್ರೆಟರಿ? ಇವರು ಆಫ್ತಾಬ್ ಅಹಮದ್. ಯಾರು ಇವರು? ಆಫ್ತಾಬ್ ಅಹಮದ್. ಆಫ್ತಾಬ್ ಅಹಮದ್ ಇಲ್ಲ, ಸೈಯದ್ ಶಫಿ ಅಹಮದ್. ಸೈಯದ್ ಶಫಿ ಅಹಮದ್ ಅಂತ ಇವರು ಸೈನ್ ಮಾಡೋದು. ಇವಾಗ ಪುನಃ ಇವಾಗ ಆಶ್ಚರ್ಯದ ಮಾತು, 2024 ನಲ್ಲಿ ಇವ್ರದ್ದು, ಇವಾಗ ನಾನು ನನ್ನ ಪರವಾಗಿ ಅಂತ ಹೇಳಕ್ ಹೋಗಲ್ಲ, ಸ್ವಲ್ಪ ಬಿಸಿ ಆಗ್ತಿರೋದ್ರಿಂದ ಮೈಸೂರು ವಕ್ಫ್ ಅಡ್ವೈಸರಿ ಕಮಿಟಿನಲ್ಲಿ ಸ್ವಲ್ಪ ಬಿಸಿ ಆಗ್ತಾ ಇದೆ ಎಲ್ಲ ಇಶ್ಯೂಸ್ ಅಂತ ಹೇಳೋದಕ್ಕೆ. ಪೆಂಡಿಂಗ್ ಇದೆ ಅಂತ ಹೇಳಿ ನಾನು 15 ವರ್ಷದಿಂದ ಎಲೆಕ್ಷನ್ಸ್ ಆಗ್ತಾ ಇಲ್ಲ ಅಂತ ನಡೀತಾ ಇದೆ ಬೇರೆ ಬೇರೆ ಚಾನಲ್ಸ್ ನಲ್ಲಿ. ಆ ಇಶ್ಯೂಸ್ ನಲ್ಲಿ ಇವ್ರು ಏನ್ ಮಾಡ್ತಾರೆ, ಐ ಥಿಂಕ್ ಸೊ, ನನ್ ಮಾತ್ ಮೇಲೆ ಅಂತ ನಾನು ಹೋಗಿ ಹೇಳಕ್ ಹೋಗಲ್ಲ. ಎಲ್ಲ ಒಂದ್ ಕಡೆ ಇವ್ರು ಏನ್ ಮಾಡ್ತಾರೆ, ಇವಾಗ 24 ನಲ್ಲಿ ನನ್ನ ಇಶ್ಯೂಸ್ ಬಹಳ ಆಚೆ ಬಂದ್ಮೇಲೆ ರೆಕಮೆಂಡೇಶನ್ಸ್ ಕೊಡ್ತಾರೆ ಇವರು ಬೆಂಗಳೂರು ಸ್ಟೇಟ್ ಆಫ್ ಬೋರ್ಡ್ ಆಫ್ ಔಫಾಗೆ, ಅಂಜುಮನೆ ಇತ್ತೆಹಾದ್ ಇಸ್ಲಾಂ. ಯಾವಾಗ 5/24 ಮಂತ್ 24 ನಲ್ಲಿ ರಿಕ್ವೆಸ್ಟ್ ಫಾರ್ ಕಾನ್ಸ್ಟಿಟ್ಯೂಷನ್ ದಿ ಮ್ಯಾನೇಜಿಂಗ್ ಕಮಿಟಿ ಅಂತ ಕೊಡ್ತಾರೆ. ಕೊಟ್ಟು ಏನ್ ಮಾಡ್ತಾರೆ, ಒಂದ್ ಲೆಟರ್ ಎಲ್ಲ ಅವ್ರ ಕಡೆಯಿಂದ ಕೊಡ್ತಾರೆ. ಸುಮಾರು ಇವರು 6 ದಾಖಲೆಯನ್ನು ಕೊಡಬೇಕು, 6 ರಿಪೋರ್ಟ್ಸ್ ಏನೋ ಕೊಡ್ಬೇಕು. ದಾಖಲೆ ಮೀನ್ಸ್ ರಿಪೋರ್ಟ್ ದಾಖಲೆ, ಅದು ಇದಕ್ಕೆ ಸಂಬಂಧಪಟ್ಟಿದ್ದು ಕಾನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜಿಂಗ್ ಕಮಿಟಿ. ಬಟ್ ಇವ್ರು ಏನ್ ಮಾಡ್ತಾರೆ, ಇವ್ರ ಕಡೆಯಿಂದ ಒಂದ್ ರಿಕ್ವೆಸಿಷನ್ ಕೊಟ್ಟು, ನೋಡಿ ಮೇಡಮ್, ಯಾರು ಮೇಡಮ್ ಇದು ರೆಫರ್ ಮಾಡಿರೋದು? ತನ್ವೀರ್ ಸೇಠ್ ಸಾಹೇಬ್ ಈಸ್ ನಾಮಿನೇಟೆಡ್ ಮೆಂಬರ್ ಬೋರ್ಡ್ಗೆ ಬೆಂಗಳೂರಿನಲ್ಲಿ. ಇವ್ರೇನ್ ಮಾಡ್ತಾರೆ, ಬರೀತಾರೆ ಇವರು, ಇದಕ್ಕೆ ರಿನ್ಯೂವಲ್ ಮಾಡಿಸ್ಕೊಡಿ ಅಂತ. ಏನೇನು ಇವರು ವೈಲೇಷನ್ ಇವರು ಉಲ್ಲಂಘನೆ ಮಾಡ್ತವ್ರೆ ಇಲ್ಲ, ಸ್ವಲ್ಪ ನೀವೇ ಸ್ವಲ್ಪ ಕಣ್ಣು ಮಡಗಿದ್ದಾರೆ. ಇವ್ರು ಇರೋರು ಅಂತ ಹೇಳಿದ್ರೆ ಇವರು ರೆಫರ್ ಮಾಡಿರೋದು. ನಾನು ಹೇಳ್ತಾ ಇದ್ದೀನಿ ಇಲ್ಲ, ಎಲೆಕ್ಷನ್ ಮಾಡಿಸಿ ಸೆಲೆಕ್ಷನ್ ತೆಗಿಬೇಡಿ ಅಂತ. ದಿಸ್ ಪ್ರೋಸೆಸ್ ಇಸ್ ಫಾರ್ ಸೆಲೆಕ್ಷನ್. ಇವರಾಗೆ ಇವರು ನಮ್ ಸಾಹೇಬರು, ಇವರಾಗೆ ಇವರು ಸೆಲೆಕ್ಟ್ ಮಾಡಿರೋದು. ತನ್ವೀರ್ ಸೇಠ್ ಅವರು ಇಷ್ಟು ಜನನ ಸೆಲೆಕ್ಟ್ ಮಾಡಿ ಇವರೇ ಅಧ್ಯಕ್ಷರಾಗಬೇಕು, ಇವರೇ ಉಪಾಧ್ಯಕ್ಷರಾಗಬೇಕು, ಇವರೇ ಕಾರ್ಯದರ್ಶಿ ಆಗಬೇಕು ಅಂತ ಇದನ್ನ ಕಳ್ಸಿಕೊಟ್ರು. ಈ ಒಂದ್ ಲೆಟರ್ ಮೇಲೆ ನಮ್ ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ ಮೈಸೂರಿಂದ ಬೆಂಗಳೂರಿಗೆ ಕಳಿಸಿರ್ತಾರೆ, ರೆಡಿ ಮಾಡ್ಕೊಡಿ ಅಂತ. ಬೇರೆಯವರು ಇದ್ ಬಿಟ್ಟು ಬೇರೆಯವರು 6-7 ದಾಖಲೆ ಕೊಡ್ಬೇಕು, ಟ್ರಾನ್ಸ್ಪರೆಂಟ್ ದಾಖಲೆ ಇರಬೇಕು, ಏನೇನ್ ನಡ್ಸೋರೆ ಇವ್ರು 3 ವರ್ಷನಲ್ಲಿ ಅಂತ. ನೀವು ಇವ್ರ ರೆಫರೆನ್ಸ್ ಲೆಟರ್ ತಗೊಂಡು ಸೆಲೆಕ್ಷನ್ ಮಾಡ್ಕೊಡ್ಬಿಡ್ತೀರಾ? ಪ್ರೋಸೆಸ್ ಉಲ್ಲಂಘನೆ ಇವಾಗ ಯಾರು ಮಾಡ್ತಾರೆ? ಕ್ವಶನ್ ನಂಬರ್ 1. ಇಂಟ್ರೆಸ್ಟಿಂಗ್ ಕ್ವಶನ್. ಇವಾಗ ಕ್ವಶನ್ ನಂಬರ್ 2, ಯಾರು ಮೇಡಮ್ ಇವರು? ಸೈಯದ್ ಶಫಿ ಅಹಮದ್. ಕರೆಕ್ಟ್ ಮೇಡಮ್. ದಿ ಸಿಗ್ನೇಟರಿ ಆಫ್ ದಿ 13th ಪೇಪರ್ 2013 ನಲ್ಲಿ ಆಯೋಗಕ್ಕೆ ಯಾರು ಮೇಡಮ್ ಬರ್ದಿರೋದು? ಇಷ್ಟೊಂದು ಸೀರಿಯಸ್ ನೋಟ್ ಮೇಲೆ ಈ ಸಮಸ್ಯೆ ನಮ್ದಂತ ಇವ್ರು ಬರ್ದಾದ್ಮೇಲೆ ವಾಪಸ್ ನೀವು ಇವ್ರಿಗೆ ಸೆಲೆಕ್ಟ್ ಮಾಡಿ ಕಳಿಸ್ಬಿಡ್ತೀರಾ? ನಿಮ್ಗೂ ಇವ್ರಿಗೆ ವಾಟ್ ಈಸ್ ದಿ ಕನೆಕ್ಷನ್? ಯಾರು ಇವರು? ನಿಮ್ಗೆ ಏನ್ ಇಷ್ಟೊಂದು ಇಷ್ಟ ಇವ್ರ ಮೇಲೆ? ಇಷ್ಟ ಆದ್ರೆ ಅವ್ರು ಏನಾದ್ರು ಬೇರೆ ಕೊಡ್ಲಿ, ಇಲ್ಲೇನಿದೆ ಪಬ್ಲಿಕ್ ಜನಗಳಿಗೋಸ್ಕರ ಇರೋ ಹುದ್ದೆಗಳನ್ನ ಇವ್ರು ಹೇಗೆ ಅವ್ರಿಗೆ ಬೇಕಾದವ್ರು ಕೊಟ್ಕೊತಾರೆ ಅನ್ನೋದಕ್ಕೆ ಒಂದು ಪ್ರಶ್ನೆ ಕಾಡ್ತಾರೆ. ಕರೆಕ್ಟ್ ಮೇಡಮ್. ಹೌದು, ಸೀರಿಯಸ್ ಕ್ವಶನ್ ಇದು. ಪೂರ್ತಿ ವೈಲೇಷನ್ ಆಗೈತೆ, ಅದು ಬೇರೆ ಕ್ವಶನ್ ಅದು. ಅದರ ಮೇಲೆ ಶಫಿ ಅಹಮದ್ಗೆ, ಸೈಯದ್ ಶಫಿ ಅಹಮದ್ಗೆ ನೀವು ರೆಫರ್ ಮಾಡ್ಬೇಕು ಅಂದ್ರೆ, ಅಷ್ಟೊಂದು ಅವ್ರ ಲೆಟರ್ ಬರ್ತ್ ಕೊಟ್ಟಿದ್ರೆ, ನೀವು ಅವ್ರಿಗೇನೇ ಮಾಡ್ಕೋಬೇಕು ಅಂತ ಹೇಳಿದ್ರೆ, ವಾಟ್ ಈಸ್ ದಿ ನೆಕ್ಸಸ್? ನಾವು ಹೂ ಶುಡ್ ಫೈಂಡ್ ದಿಸ್ ನೆಕ್ಸಸ್? ಯಾರು ಇದಕ್ಕೆ ತನಿಖೆ ಮಾಡಿ ಏನೇನ್ ಇವ್ರಿಗೆ ಕೊಲಾಬರೇಷನ್ ಇದೆ, ಏನೇನ್ ಕನೆಕ್ಷನ್ ಇದೆ, ಇದೆಲ್ಲ 2013 ಇಂದ ವಿಚಾರಣೆ ಆಗ್ಬೇಕು.
ಇಲ್ಲ ಅಂದ್ರೆ ನಾವ್ ಏನ್ ಬೊಂಬಡಿ ಹೊಡಿತಾ ಇದೀವಿ ಹೊಡಿಲೇಬೇಕು, ಮಣ್ಗೆ ಹೋಗಿ ಸೇರ್ಕೊಳ್ತೀವಿ, ಹೊಡಿಯೋನು ಹೊಡಿತಾ ಇರು, ನಾವು ನಾನು ಮಾಡೋದೇ ಮಾಡ್ತಾ ಇರ್ತೀವಿ ಅಂತ. ಯಾವಾಗ ರೆಡಿ ಆಗೋದು ನಮ್ಮ ಮೈಸೂರು ಸಿಟಿ ಮೈಸೂರು ವಕ್ಫ್ ಅಡ್ವೈಸರಿ ಕಮಿಟಿ? ನೀವೇ ಹೇಳಿ ಮೇಡಮ್. ಅಲ್ಲ, ಯಾವಾಗ್ಲೂ ಆಗಿದ್ರೆ ಓಕೆ, ಇದೆಲ್ಲ ಈಗ ಆಗ್ತಾ ಇರೋದು. ಪ್ರೆಸೆಂಟ್ ಇಷ್ಟೆಲ್ಲಾ ವಿಚಾರಗಳು ನಡೀತಾ ಇದೆ, ಈ ತರ ಇದೆ ಅಂತ ಎಲ್ಲ ಮಾತಾಡ್ತಾ ಇದಾರೆ. ಆದ್ರೂ ಕೂಡ ಅವ್ರು ಏನ್ ಮಾಡ್ಬೇಕು ಅದ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಹೇಳಿ ಮೇಡಮ್ ಹೆಂಗೆ ಅಂತ. ಹೂಮ್ ಶುಡ್ ವಿ ಕ್ವಶನ್? ಯಾರಿಗೆ ಇದು ಕ್ವಶನ್ ಮಾಡಬೇಕು? ಹೂ ಶುಡ್ ಆನ್ಸರ್ ಫಾರ್ ದಿಸ್ ಗ್ರೀವೆನ್ಸಸ್? ಅಲ್ಲ, ಕ್ವಶನ್ ಮಾಡ್ಬೇಕು ಅಂತ ಅಂದ್ರೆ ತಿದ್ದಿ ಬುದ್ಧಿ ಹೇಳೋರೆ ಇಲ್ಲಿ ಒಂದು ರೀತಿಯಾಗಿ ತಪ್ಪು ದಾರಿಲಿ ಇರುವಾಗ, ಸೊ ಇಲ್ಲಿ ನಾವು ಯಾರು ಕ್ವಶನ್ ಮಾಡ್ಬೇಕು, ಇದನ್ನ ಸರಿ ಮಾಡಿ ಅಂತ ಯಾರ ಹತ್ರ ಕೇಳಬೇಕು? ಹೇಳಿ ಮೇಡಮ್ ನೀವೇ. ಅದೇ ಇವಾಗ ಎಲ್ರು ಕಾಡ್ತಿರೋ ಪ್ರಶ್ನೆ. ಹೇಳಿ ಮೇಡಮ್. ಇದೆಲ್ಲ ರೆಡಿ ಆಗ್ಬೇಕು ಅಂತ ನಾನ್ ಹೇಳ್ಬೇಕು ಅಂದ್ರೆ ನೋಡಿ ಮೇಡಮ್, ಸುಮಾರು ನಾನು ಏನ್ ಹೇಳೋಣ, ಚೀಫ್ ಸೆಕ್ರೆಟರಿ ಗಂಟಾನು ಎಲ್ಲ ನಾನು ಮುಟ್ಟಿಸ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿಂದ ಫೈಲ್ಸ್ ಎಲ್ಲ ಆಚೆ ಬರ್ತದೆ. ಬೆಂಗಳೂರು ಸ್ವಲ್ಪ ಕೇಳ್ಕೊಳ್ಳಿ, ನಮ್ ಸಿಇಒ ಅವರು ಚೇರ್ಮನ್ ಸಾಹೇಬ್ರೆ, ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಅಲ್ಲಿ ಬರ್ತದೆ. ಇದಕ್ಕೆ ರೆಡಿ ಮಾಡ್ಬಿಟ್ಟು ನಮಗೂ ಒಂದು ಆನ್ಸರ್ ಕೊಡಿ, ಚೀಫ್ ಸೆಕ್ರೆಟರಿ ಆಫೀಸ್ ಇಂದ ಬರ್ತದೆ, ನನ್ಗೂ ಒಂದು ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಆ ಪೇಪರ್ಸ್ ಎಲ್ಲ ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ಇಂದ ಆಚೆ ಬರಲ್ಲ, ಅಲ್ಲಿರೋದು ಮೇಲೆ. ಸುಮಾರು ಒಂದ್ ವರ್ಷದಿಂದ ಒಂದ್ ಜವಾಬ್ ಬರ್ಲಿಲ್ಲ ಅಂದ್ರೆ ಸಮಥಿಂಗ್ ಇಸ್ ಫಿಶಿ ಯಾ ರಾಟನ್ ಫಿಶ್. ನೀವೇ ಹೇಳಿ. ಇಲ್ಲಿ ಒಂದು ಸಮಸ್ಯೆ ಇದ್ರೆ ಅದೊಂದೇ ಸಮಸ್ಯೆನ ಇಟ್ಕೊಂಡು ಇವ್ರಲ್ಲಿ ಸಮಸ್ಯೆ ಇದೆ, ಇವ್ರನ್ನ ಸರಿಪಡಿಸ್ಬೇಕು ಅಂತ ಹೋದ್ರೆ ಸರಿ. ಇಲ್ಲಿ ಹೆಂಗಾಗ್ತಾ ಇದೆ ಅಂದ್ರೆ ಹೆಜ್ಜೆ ಇಟ್ಟಿದ ಕಡೆ ಎಲ್ಲ ಸಮಸ್ಯೆಗಳೇ ಕಾಡ್ತಾ ಇದೆ. ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ ಎಲ್ಲೋದ್ರೂ ಸಮಸ್ಯೆಗಳೇ ಇದೆ. ಯಾವ ಸಮಸ್ಯೆನ ಸರಿಪಡಿಸೋದು? ಇದೆಲ್ಲ ಸರಿಪಡಿಸೋ ವ್ಯಕ್ತಿ ಮೇಲೆನೇ ಈಗ ಆರೋಪಗಳಿರೋದ್ರಿಂದ ಸೊ ನಾವು ಮೇಡಮ್ ನೀವು ಹೇಳ್ತಾ ಇದ್ದೀರಲ್ಲ, ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನಾನು ಓದ್ ವಿಡಿಯೋಸ್ ನಲ್ಲಿನೂ ಹೇಳಿದೆ, ಇದಕ್ಕೆ ಟ್ರಾನ್ಸ್ಪರೆಂಟ್ ವೇ ನಲ್ಲಿ ಬರ್ಬೇಕು ಅಂದ್ರೆ ಸುಮಾರು ಇಶ್ಯೂಸ್ ಇದೆ. ಇವ್ರು ಇಂಟೆಲೆಕ್ಚುಯಲ್ಸ್ ಇದ್ದಾರೆ, ಇವ್ರು ಕೂತ್ಕೊಂಡು ಏನೇನ್ ಮಾಡ್ತಾರ ಮಾಡ್ಲಿ, ನಾವು ಅಡ್ವೈಸ್ ಕೊಡೋರು ಇವ್ರಿಗೆ ಯಾರು ಮೇಡಮ್? ನಾವು ಇವ್ರು ಅಕ್ರಮ ಹಿಂಗ್ ಮಾಡೋರೆ ಅಂತ ತೋರಿಸ್ತೀವಿ. ಟೇಕ್ ಎ ಡಿಸಿಷನ್, ಟೇಕ್ ಎ ಡಿಸಿಷನ್. ನಾನು ಅದ್ ಹೇಳ್ತಾ ಇರೋದು, ಟೇಕ್ ಎ ಡಿಸಿಷನ್. ನಮ್ ಮಾತ್ ಮೇಲೆ ಹೋಗ್ಬೇಡಿ, ನಮ್ ಪೇಪರ್ಸ್ ಮೇಲೆ ನೋಡಿ. ಯಾರ ಪೇಪರ್ ಇದು? ಹೇಳ್ತಾ ಇದ್ದೀನಿ, ಪೇಪರ್ ತೋರಿಸ್ತಾ ಇದ್ದೀನಲ್ಲ, ಪೇಪರ್ ಮೇಲೆ ನೀವು ಆಕ್ಷನ್ ತಗೊಳ್ಳಿ ಅಂತಾರೆ. ನಾನು ಈ ಆಕ್ಷನ್ ತಗೊಳಕ್ಕೆ ನಾವು ಸಿದ್ಧ ಇಲ್ಲ ಅಂದ್ರೆ ವಾಟ್ ಈಸ್ ದಿ ಯೂಸ್ ಅಂಡ್ ಕಮೆಂಟಿಂಗ್ ಆಫ್ ದಿಸ್ ಪ್ಲಾಟ್ಫಾರ್ಮ್? ಇದ್ ಬಿಟ್ರೆ ಇವಾಗ ನಮ್ಮ ಹತ್ರ ಬೇರೆ ಇದೇ ಇಲ್ಲ, ವೇನೇ ಇಲ್ಲ. ಮೇಲ್ಗಡೆ ಅವರೆಲ್ಲ ಬರೆಯಕ್ ಚಾಲು ಮಾಡಿದೀವಿ, ಇವಾಗ ಮಾಡ್ತೀವಿ. ಇನ್ಮೇಲೆ ಇನ್ನ ಸೀರಿಯಸ್ ಆಗಿ ಬರೀತೀವಿ. ನಾವು ಸತ್ತೋಗ್ಬಿಟ್ರು ಲಾ ವಿಲ್ ಕ್ಯಾಚ್ ಅಪ್. ನಮ್ಗೆ ಇದ್ ಬಂದ್ ಭರೋಸೆ ಇದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ. ಒಳ್ಳೆ ರೀತಿಯಿಂದ ಸೀರಿಯಸ್ ನೋಟಿಂದ ಇದೆಲ್ಲ ಪಬ್ಲಿಕ್ ರಿಲೇಟೆಡ್ ಇಶ್ಯೂಸ್, ಇದು ಜನ ಪರವಾಗಿ ಇಶ್ಯೂಸ್, ಇದು ಯಾರೋ ದಾನ ಮಾಡ್ಬಿಟ್ಟು ಹೋಗಿರೋದು ಇಶ್ಯೂಸ್. ಇದು ಯಾರು ಇವಾಗ ಹೇಳಕ್ ಹೋಗ್ತಾರೆ ನೋಡಿ ಮೇಡಮ್, ದೊಡ್ಡ ಮಾತು ಹೇಳ್ಬೇಕಾಗಿರ್ತದೆ ಇವ್ರಿಗೆ ಅರ್ಥ ಆಗಕ್ಕೆ. ಅಲ್ಲಿಗೂ ಇವ್ರು ಅರ್ಥ ಮಾಡ್ಕೊಳಲ್ಲ. ಏನ್ ನಮ್ಮ ಅಪ್ಪನ ಮೇಲೆ ಆಸ್ತಿ ಇದು, ನಾನ್ ಇದರ ಮೇಲೆ ಕುತ್ಕೊಂಡು ರಾಜಕೀಯ ಮಾಡಬೇಕಾಗಿದೆ. ರಾಜಕೀಯ ಮಾಡ್ಲೇಬೇಕು ಅಂದ್ರೆ ತುಂಬಾ ದಾರಿಗಳಿವೆ, ಇದೇ ಮಾಡಿ ಹೋಗಿ. ಅದನ್ನ ಬಡವ್ರ ಮೇಲೆ, ಬಡವ್ರ ದುಡ್ಡಲ್ಲಿ, ಬಡವ್ರದ್ದು ಜೀವನದಲ್ಲಿ ಆಟ ಆಡ್ಬಾರ್ದು ಯಾರೇ ಆದ್ರೂ. ನೋಡಿ ಮೇಡಮ್, ಇವಾಗ ಎಷ್ಟ್ ಒಳ್ಳೆ ರೀತಿಯಿಂದ ನಾನು ಎಲ್ಲ ಹೇಳ್ತಾ ಇದ್ದೀನಿ, ಹಿಂಗಿದೆ. ಅದರ ಮೇಲೆ ನಿಮ್ಗೆ ಧೈರ್ಯ ಎಷ್ಟಿದೆ ನೋಡಿ. ನಿಮ್ ಈ ಲೆಟರ್ಗೆ ಉಳಿದಿದ್ದು ಏನು ದಾಖಲೆ ಇರಲ್ಲ. ನಮ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ವೈಸರಿ, ಮೈಸೂರು ವಕ್ಫ್ ಅಡ್ವೈಸರಿ ಕಮಿಟಿನವರು ರಿನ್ಯೂವಲ್ ಮಾಡ್ಕೊಡಿ ಅಂತ ಬರಿಬಿಡ್ತಾರೆ. ನಮ್ ಶಾಸಕರದು ಓನ್ ಲೆಟರ್ಗೆ ಅದೇ ಇವ್ರು ಹೇಳೋದು ನಮ್ಗೆ ಪ್ರೆಷರ್ ಅಂತ. ನಮ್ಗೂ ಹೇಳಿರ್ತಾರೆ, ನಮ್ ಮುಖದ ಮೇಲೆ ಹೇಳಿರ್ತಾರೆ ಪ್ರೆಷರ್ ಇದೆ ಅಂತ. ನಾನು ಅಲ್ಲಿಗೆ ಹೇಳಿರ್ತೀನಿ, ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ಗೆ, ಪ್ರೆಷರ್ ನಲ್ಲಿ ಮಾಡ್ಬೇಕಾಗಿದ್ರೆ ನೀವು ದಯವಿಟ್ಟು ಇಲ್ಲಿಂದ ಹೋಗಿ ನಿಮ್ಮ ಹೆಂಡತಿ ಮಕ್ಕಳಿದ್ದಾರೆ, ಹೋಗಿ ನೋಡ್ಕೊಳ್ಳಿ. ಪ್ರೆಷರ್ ನಲ್ಲಿ ಮಾಡಕ್ ಹೋಗ್ಬಿಡಿ. ಸಂಬಳ ತಗೊಳ್ತಾ ಇರೋದು ನೀವು ಸರ್ಕಾರದ್ದು, ಪಬ್ಲಿಕ್ ಮನಿ ಅದು. ಮಾಡ್ಬೇಕಾಗಿದ್ರೆ ಸರ್ಕಾರದ್ದು ಆಸ್ತಿಗೆ ಉಳಿಸಿ. ಸರ್ಕಾರದ ಆಸ್ತಿ ಮೇಡಮ್, ಇದು ಗೆಜೆಟ್ ಎಲ್ಲ ಆಗೈತೆ. ಕಣ್ ಮುಚ್ಕೊಂಡಿರ್ತಾರೆ. ಮುಂದಕ್ಕೆ ಇನ್ನ ಇವ್ರ ಪರವಾಗಿ ಇನ್ನ ಸುಮಾರು ಹೇಳೋದಿದೆ, ಹೇಳ್ತೀನಿ. ಸ್ವಲ್ಪ ದಯವಿಟ್ಟು ನಾನು ಕೇಳ್ತಿರೋದು ಸೀರಿಯಸ್ ನೋಟಾಗೆ. ಬೆಂಗಳೂರು ವಕ್ಫ್ ಬೋರ್ಡ್ ನವರು, ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ನವರು
ಚೇರ್ಮನ್ ಅವರು, ಹ್ಮ್. ಸಿಇಒ ಅವರು. ಆಮೇಲೆ ಅದರ ಮೇಲೆ ನಾನು ಫುಲ್ ಸೀರಿಯಸ್ ಆಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ನಮ್ ಹಾನರಬಲ್ ಮಿನಿಸ್ಟರ್ ಆಫ್ ವಕ್ಫ್ ಹ್ಮ್. ಇವ್ರಿಗೂ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಸ್ವಲ್ಪ ನೋಡಿ ಈ issue. ಹೌದು ನೋಡ ಸರ್, ಇವತ್ತಿನ ಸಂಚಿಕೆಯಲ್ಲಿ ಶರೀಫ್ ಸರ್ ಹೇಳ್ತಾ ಇರುವಂತಹ ಪಾಯಿಂಟ್ ಏನಿದೆ, ಅಂಜುಮನೆ ಇತ್ಯಾದ ಇಸ್ಲಾಂ ಅಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಮೂರ್ ಖಾತೆಗಳನ್ನ ಮಾಡಿದ್ರ ಬಗ್ಗೆ ಈಗಾಗ್ಲೇ ಹೇಳಿದ್ರು. ಈಗ ಕಮಿಟಿ ಏನಿದೆ, 15 ವರ್ಷಗಳಿಂದ ಎಲೆಕ್ಷನ್ ನಡೆದಿಲ್ಲ. ಇಲ್ಲಿ ಎಲೆಕ್ಷನ್ ನಡೀತಾ ಇಲ್ಲ, ಸೆಲೆಕ್ಷನ್ ನಡೀತಾ ಇದೆ ಅಂತ ಅವರು ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಈ ವರ್ಷವೂ ಕೂಡ ಅದೇ ರೂಲ್ಸ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಕೂಡ ಈಗಾಗಲೇ ಸರ್ ತೋರಿಸಿದ್ದಾರೆ. ಆದ್ರೆ ಅದು ನಡಿಬಾರ್ದು, ಅದು ನಡೆದ್ರೆ ಬೇರೆಯವ್ರಿಗೆ ಅನ್ಯಾಯ ಆಗುತ್ತೆ ಅನ್ನೋದೇ ಈಗ ಶರೀಫ್ ಸರ್ ಅವರ ಧ್ವನಿ ಆಗ್ತಿರುವಂತದ್ದು. ಸೊ ಇದನ್ನ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತೀನಿ. ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 16ನ ಮುಗಿಸ್ತಾ ನೋಡ್ತಾ ಇರಿ. ಈ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ.